ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ಶ್ರೀ ಧರ್ಮರಾಯ ಕರಗ ಮಹೋತ್ಸವ ಸೇವಾ ಸಮಿತಿಯಿಂದ 63ನೇ ವರ್ಷದ ಕರಗ ಶ್ರೀ ಧರ್ಮರಾಯ ಹೂವಿನ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಇದರ ಭಾಗವಾಗಿ ಈಗಾಗಲೇ ದಿನಕ್ಕೊಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಗುರುವಾರ ರಾತ್ರಿ ಹಸಿ ಕರಗ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಹಸಿ ಕರಗ ಮಹೋತ್ಸವಕ್ಕೆ ಒಂದು ವಿಶೇಷವಿದೆ. ಕಲ್ಯಾಣಿಯಲ್ಲಿ ದೈವಿ ಸ್ವರೂಪವಾಗಿ ತೇಲಿ ಬಂದ ನೀರು ತುಂಬಿದ ಕಳಶ ರೂಪದ ಕುಂಭವೊಂದನ್ನ ಹೊತ್ತು ಅದಕ್ಕೆ ಮಲ್ಲಿಗೆ ಹೂವಿನ ಅಲಂಕಾರವನ್ನ ಮಾಡಿ ಕೈಯಲ್ಲಿ ಹೊತ್ತು ತಿರುಗಾಡುವುದಾಗಿದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ. ಅದೇ ರೀತಿಯಲ್ಲಿ ನಗರದ ಭಾರತೀ ನಗರದಲ್ಲಿನ ಕಲ್ಯಾಣಿಗೆ ಕರಗದ ಪೂಜಾರಿ ಮೇಲೂರು ಧರ್ಮೇಂದ್ರ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಕಲ್ಯಾಣಿಯಿಂದ ಬಂದ ನೀರು ತುಂಬಿದ ಕಳಶದೊಂದಿಗೆ ಅಯ್ಯಪ್ಪ ಸ್ವಾಮಿ ದೇವಾಲಯವನ್ನ ತಲುಪಿತು. ಅಲ್ಲಿ ಕಳಶಕ್ಕೆ ಮಲ್ಲಿಗೆ ಹೂಗಳಿಂದ ಕರಗದಂತೆ ಸಿಂಗರಿಸಿ ಕಂದವಾರ ಬಾಗಿಲು, ಸುಬ್ಬರಾಯನಪೇಟೆ ಬಜಾರ್ ರಸ್ತೆ ಮೂಲಕ ತಮಟೆ ಸದ್ದಿಗೆ ಹೆಜ್ಜೆ ಹಾಕುತ್ತಾ ಸಂಚರಿಸಿ ಟೌನ್ ಹಾಲ್ ತಲುಪಿತು. ಕರಗದ ಹಿಂದೆ ಗೋವಿಂದ ಗೋವಿಂದ ಎನ್ನುತ್ತಾ ವೀರಕುಮಾರರು ಬರುತ್ತಿದ್ದರೆ ಅಲ್ಲಲ್ಲಿ ಅವರ ರೋಷಾವೇಶಗಳನ್ನು ಕಂಡು ಸಾರ್ವಜನಿಕರು ಮೂಕ ವಿಸ್ಮಿತರಾಗಿದ್ರು. ಇನ್ನು ಟೌನ್ ಹಾಲ್ ಬಳಿ ಹಸಿ ಕರಿಗ ಹೊತ್ತು ಮೇಲೂರು ಧರ್ಮೇಂದ್ರ ಅವರು ಬರುತ್ತಿದ್ದಂತೆ ತಡರಾತ್ರಿಯಾದರೂ ಸಹ ಸಾವಿರಾರು ಮಂದಿ ಜಮಾಯಿಸಿದ್ರು. ತಮಟೆ ಸದ್ದಿಗೆ ವಿವಿಧ ಭಂಗಿಗಳಲ್ಲಿ ನೃತ್ಯ ಮಾಡಿ ನೆರೆದಿದ್ದವರನ್ನ ರಂಜಿಸಿದ್ದಾರೆ. ಸಾರ್ವಜನಿಕರು ಗೋವಿಂದ ಗೋವಿಂದ ಎನ್ನುತ್ತಾ ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ. ಸಮಿತಿಯ ಮುಖಂಡರು ಸಹ ಕುಣಿದು ಕುಪ್ಪಳಿಸಿದ್ದಾರೆ.
ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯಕ್ಕೆ ಆಗಮಿಸಿದ ಹಸಿ ಕರಗ ದೇಗುಲದ ಸುತ್ತ 3 ಪ್ರದಕ್ಷಿಣೆಯನ್ನ ಹಾಕಿ ದೇಗುಲವನ್ನ ಪ್ರವೇಶಿಸಿ ಮಹಾಮಂಗಳಾರತಿ ಮೂಲಕ ಹಸಿ ಕರಗ ಮಹೋತ್ಸವವನ್ನ ಕರಗದ ಪೂಜಾರಿ ಮೇಲೂರು ಧರ್ಮೇಂದ್ರ ಅವರು ಸಂಪನ್ನವಾಗಿಸಿದ್ದಾರೆ. ಇನ್ನು ಕರಗ ಮಹೋತ್ಸವದ ಪ್ರಯುಕ್ತ ನಗರದ ಮುಖ್ಯ ರಸ್ತೆಗಳೆಲ್ಲ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿತ್ತು. ದೇವಾಲಯವು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ದೇದೀಪ್ಯಮಾನವಾಗಿ ಪ್ರಜ್ವಲಿಸುತ್ತಿತ್ತು. ಇನ್ನು ಹೂವಿನ ಕರಗ ಮಹೋತ್ಸವಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದ್ದು ಕರಗವನ್ನ ಕಣ್ತುಂಬಿಕೊಳ್ಳಲು ಜನತೆ ಕಾತುರರಾಗಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂ ಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.